ನಾನು ನಿನ್ನೆ ಕೂಡ ಹೇಳಿದೆ, ಇಡೀ ವಿಶ್ವದಲ್ಲಿ ಒಂದು 200 ರಾಷ್ಟ್ರಗಳಿದೆ. 200 ರಾಷ್ಟ್ರ ದೇಶ. ಈ ವಕ್ಫ್ ಬಳಿ ಎಷ್ಟು ಜಾಗ ಇದೆ ಅಂತಂದರೆ, ಒಂದು 50 ದೇಶಗಳು ವಿಸ್ತೀರ್ಣ ಕೂಡ ಇವರ ಬಳಿ ಇರುವ ಜಾಗಕ್ಕಿಂತ ಕಡಿಮೆ. 8 ಲಕ್ಷ ಎಕರೆ ಟು 10 ಲಕ್ಷ ಎಕರೆ. 50 ದೇಶಗಳು ಅಷ್ಟು ದೊಡ್ಡದಿಲ್ಲ. ಇದು ಸ್ವಂತದ್ದು. ಅತಿ ಹೆಚ್ಚಿರೋದು ಯಾರಿಗೆ? ಮಿಲಿಟ್ರಿಗೆ 18 ಲಕ್ಷ ಎಕರೆ. ಅದು ಗೌರ್ಮೆಂಟ್. ನನಗೆ, ನಿಮಗೆ, ಅವರಿಗೆ, ಇವರಿಗೆ ಎಲ್ಲರಿಗೂ ಸೇರಿದ್ದು. ಜಡ್ಜಿಗೆ, ಪ್ರಧಾನಮಂತ್ರಿಗೆ, ಭಿಕ್ಷುಕನಿಗೆ ಎಲ್ಲರಿಗೂ ಸೇರಿದ್ದು. ಆಮೇಲೆ ರೈಲ್ವೆದು 12 ಲಕ್ಷ ಎಕರೆ. ಒನ್ಸ್ ಅಗೇನ್ ನಮಗೆ, ನಿಮಗೆ, ಜಡ್ಜಿಗೆ, ಭಿಕ್ಷುಕನಿಗೆ, ರಿಕ್ಷಾ ಡ್ರೈವರ್ಗೆ, ಡಾಕ್ಟ್ರಿಗೆ, ಇಂಜಿನಿಯರ್ಗೆ, ಪ್ರಧಾನಮಂತ್ರಿಗೆ, ರಾಷ್ಟ್ರಪತಿಗೆ ಎಲ್ಲರಿಗೂ ಸೇರಿದ್ದು. ವಕ್ಫ್ ಹಂಗಲ್ಲ, ಮುಸ್ಲಿಮರಿಗೆ ಮಾತ್ರ ಸೇರಿದ್ದು. ಸೇರಿದ್ದು ಕೂಡ ಮುಸ್ಲಿಮರಿಗೆ ಸೇರಬಾರ್ದು ಅಂತಲ್ಲ, ಅದು ಸಿಗಬೇಕಾಗಿರೋದು ಬಡ ಮುಸ್ಲಿಮರಿಗೆ. ಯಾರ್ಯಾರು ತಿಂದಿದ್ದಾರೆ ಹೇಳ್ತೀನಿ. ಈಗ ಅನ್ವರ್ ಮಾನಿಪಾಡಿ ರಿಪೋರ್ಟ್ ಹೇಳ್ತೀನಿ, ಯಾರ್ಯಾರು ತಿಂದಿದ್ದಾರೆ. ಮುಸ್ಲಿಮರು ಮಾತ್ರ ತಿಂದ್ರಾ? ನೋ 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 ನೋ, ಪಾರ್ಲಿಮೆಂಟಲ್ಲಿ ಕೂತಿದ್ದವರು ಕೂಡ ತಿಂದಿದ್ದಾರೆ. ಹೇಳ್ತೀನಿ ಯಾರು ಅಂತೇಳಿ. ಈ ವಕ್ಫ್ ಅಂದರೆ ಏನು ನಿಜವಾಗಲಿ? ಏನು ಅನ್ಯಾಯದ ಕತೆ? ವಕ್ಫ್ ಎಂಬ ಪದ ಅರಬಿಕ್ನ ವಕ್ಫಾದಿಂದ ಬಂದಿದೆ. ವಕ್ಫಾ ಅಂದರೆ ನಿಲ್ಲುವುದು, ತಂಗುವುದು ಅಂತ ಅರ್ಥ. ದಾನ ಮಾಡಿದ ಸಂಪತ್ತು ಬಡವರ ಕಲ್ಯಾಣಕ್ಕೆ ಬಳಸಬೇಕು. ಇಸ್ಲಾಂನಲ್ಲಿ ಬಹಳ ಮುಖ್ಯವಾಗಿದೆ. ನೀನು ದುಡಿದಂಥ 1 ರೂಪಾಯಿ ದುಡಿದ್ರೆ 10 ಪೈಸೆ ನೀನು ದಾನ ಕೊಡಬೇಕು. ನಿನಗೆ ದಾನ ಕೊಡ್ಲಿಕ್ಕೆ ಟೈಮ್ ಇಲ್ವಾ? ಈ ರೋಜಾ ಟೈಮ್ ಇರುತ್ತಲ್ಲ, ರೋಜಾ ಟೈಮ್, ಆ ಟೈಮಲ್ಲಿ ಕೊಡು. ಭಾಳ ಅದ್ಭುತವಾದಂಥ ಕಲ್ಪನೆ ಅದು. ಯಾರು ದಾನ ಕೊಡೋ, ನೀವು ಕೊಡಲೇಬೇಕು 10% ಅಂತ. ಇದು ಅಷ್ಟೇ, ದಾನ ಬೇರೆ ಬೇರೆಯವರು ಕೊಟ್ಟಂಥ ಸಂಪತ್ತು. ಶಿಕ್ಷಣ, ಆಸ್ಪತ್ರೆ, ಆರೋಗ್ಯ ಸೇವೆಗಳಿಗೆ ಬಳಕೆ ಮಾಡಬೇಕು ಮುಸ್ಲಿಮರು ಕೊಟ್ಟಂಥ ಈ ದಾನವನ್ನು. ಶೈಕ್ಷಣಿಕ ಸಂಸ್ಥೆ, ಅನಾಥಾಲಯ, ಮಸೀದಿ ನಿರ್ಮಾಣ ಮಾಡಬೇಕು. ಸ್ಮಶಾನ, ಜೀರ್ಣೋದ್ಧಾರಗಳಿಗೆ ವಕ್ಫ್ ಹಣ ಬಳಸಬೇಕು ಮುಸ್ಲಿಮರಿಗಾಗಿ. ವಕ್ಫ್ಗೆ ದಾನ ಕೊಡೋ ವ್ಯಕ್ತಿಯನ್ನು ವಜೀಫಾ ಅಂತ ಕರೀತಾರೆ. ಅಚ್ಚರಿ ಅಂದರೆ, ಒಬ್ಬನಿಗೆ ಅನಿಸ್ಬೋದು ಆ ವಕ್ಫ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಹಿಂದೂ ಕೂಡ ದಾನ ಕೊಡ್ಬೋದು. ಅಚ್ಚರಿ ಅಂದರೆ ಮುಸ್ಲಿಮೇತರರು ದಾನ ಕೊಡ್ಬೋದು. ದಾನ ನೀಡುವ ಮುಸ್ಲಿಮೇತರ ವ್ಯಕ್ತಿ ಇಸ್ಲಾಂ ನಂಬಬೇಕು. ನನಗೆ ಇಸ್ಲಾಂ ಬಗ್ಗೆ ನಂಬಿಕೆ ಇದೆಯಪ್ಪ, ತಗೊಳ್ಳಿ, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ. ಅಥವಾ ಯಾವುದಾದ್ರೂ ಒಂದು 10% ನೀವು ದಾನ ಮಾಡ್ತಾಯಿದ್ರಿ, ನನಗೆ ನಂಬಿಕೆ ಇದೆ. ಆದರೆ ದಾನದ ಹಣ ಹಿಂದೂಗಳು ಕೊಡಲಿ, ಮತ್ತೊಬ್ಬರು ಕೊಡಲಿ, ಯಾರೇ ಕೊಡಲಿ, ಮುಸ್ಲಿಮರಿಗೆ ಮಾತ್ರ ಬಳಕೆ ಮಾಡಬೇಕು. ಅದು ವಕ್ಫ್ ನಿಯಮ, ತಪ್ಪಲ್ಲ. ಭಾರತದ ವಕ್ಫ್ ಮಂಡಳಿಗಳು ಸಿಕ್ಕಾಪಟ್ಟೆ ಶಕ್ತಿಯುತವಾಗಿದೆ. ಒಂಥರ BCCI ಇದ್ದಂಗೆ ವಕ್ಫ್ ಮಂಡಳಿ. ಸೌದಿ ಅರೇಬಿಯಾ, ಪಾಕಿಸ್ತಾನ ಮಂಡಳಿಗಿಂತ ಸೌದಿ ಅರೇಬಿಯಾ ಶ್ರೀಮಂತ ರಾಷ್ಟ್ರ, ಪೆಟ್ರೋಲ್ ರಾಷ್ಟ್ರ, ಅದಕ್ಕಿಂತ ಶಕ್ತಿಯುತ ನಮ್ಮ ವಕ್ಫ್ ಮಂಡಳಿ. ಈ ICCಗಿಂತ BCCI ಸ್ಟ್ರಾಂಗ್ ಇದ್ದಂಗೆ. ಉದಾಹರಣೆಗೆ, ಭಾರತದಲ್ಲಿ ಒಮ್ಮೆ ವಕ್ಫ್ ಆಸ್ತಿ ಅಂತ ಪರಿಗಣಿತವಾದರೆ ಅದು ಎಂದೆಂದಿಗೂ ವಕ್ಫ್ ಮಂಡಳಿ ವ್ಯಾಪ್ತಿಯಲ್ಲಿರುತ್ತೆ ಇಂಡಿಯಾದಲ್ಲಿ. ಆದರೆ ಮುಸ್ಲಿಂ ಕಂಟ್ರಿಗಳಲ್ಲಿ ಹಂಗಿಲ್ಲ. ಆದರೆ ವಿದೇಶದಲ್ಲಿ ನ್ಯಾಯಾಂಗ ಸಮೀಕ್ಷೆ ಮಾಡ್ಬೋದು. ಭಾರತದ ಟ್ರಸ್ಟ್, ಮಠ, ಸೊಸೈಟಿಗಳ ಮೇಲೆ ಜಿಲ್ಲಾಡಳಿತ ನೋಡಿ, ಒನ್ಸ್ ಅಗೇನ್, ಭಾರತದ ಟ್ರಸ್ಟ್, ಮಠ, ಸೊಸೈಟಿಗಳ ಮೇಲೆ ಜಿಲ್ಲಾಡಳಿತ ಹಿಡಿತಾ ಇದೆ. ಆದರೆ ವಕ್ಫ್ ಮಂಡಳಿಗೆ ಯಾವ ಹಿಡಿತವೂ ಇರೋದಿಲ್ಲ. ಹಾಗಿದ್ರೆ ಇದು ಜಾತ್ಯತೀತ ರಾಷ್ಟ್ರ ಹೆಂಗಾಗತ್ತೆ? ಜಾತ್ಯತೀತ ರಾಷ್ಟ್ರ ಅಂದರೆ ಸಮಬಾಳು ಸಮಪಾಲು, ಮುಸ್ಲಿಮರು ಹಿಂದೂ ಎಲ್ಲ ಸೇಮ್. ಆದರೆ ಹಿಂದೂಗಳು ಅವರ ಮಠ, ಮಾನ್ಯ, ಟ್ರಸ್ಟು ಎಲ್ಲ ಜಿಲ್ಲಾಡಳಿತ ಹಿಡಿತಾ, ಇವ್ರದ್ದಿಲ್ಲ. ಹೆಂಗೆ? ಈಗ ಶಫಿ ಸಾದಿ ಹೇಳಿದಂಥ ಮಾತು, ವಿಧಾನಸೌಧ ಕೂಡ ನಮ್ಮದು ಅಂತ ಶಫಿ ಸಾದಿ ಹೇಳಿದ್ದಾರೆ. ನಾಳೆ ಬೇಕಿದ್ರೆ ಮಾತಾಡಿಸ್ತೀನಿ ಅವ್ರನ್ನ. ಮೊನ್ನೆ ಮಧ್ಯಪ್ರದೇಶದ ವಿಚಾರ ಇದೆಯಲ್ಲ, ಜಸ್ಟಿಸ್ ಗೋಪಾಲ್ ಸಿಂಗ್ ಬೈದ್ಬಿಟ್ರು. ಏನು ರೀ, ಇಡೀ ಸರ್ಕಾರಿ ಆಸ್ತಿ ಎಲ್ಲ ನಿಮ್ಮದೇನಾ? ಯಾವುದು ತಾಜ್ ಮಹಲ್ ನಿಮ್ಮದು, ಕೆಂಪುಕೋಟೆ ನಿಮ್ಮದು. ಜಸ್ಟಿಸ್ ಗೋಪಾಲ್ ಸಿಂಗ್ ಅಹುಲುವಾಲಿಯಾ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. भाई साहब, आप तो ताजमहल भी ले लो यार, लाल किला भी ले लो, कौन मना कर रहा है? यार प्यार से क्वेश्चन समझ में नहीं आते आप लोगों को? सिर्फ ऑनरेबल कोर्ट, किसी के, अरे ऑनरेबल कोर्ट का छोड़ो, किसी की भी प्रॉपर्टी को आप अखबार प्रॉपर्टी डिक्लेयर कर सकते हो? टेल में सेक्शन 5 में नोटिफिकेशन होगा, फलाना होगा, पूरे भारत का प्रॉपर्टी डिक्लेयर कर दो। देन ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ. ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪ ಅಂತ ಅಂದ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು. 50 ತತ್ತಿನೇ ಅಣ್ಣ, ತತ್ತಿನೇ. ಇದೇ ಮಾತು ಡಿಕೆಶಿಯ. ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ
ಅವೆಲ್ಲ ಬಿಡಿಸಿ 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 ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟು ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ನಂತ ರಾಜಕೀಯ ಮಾಡಬೇಕು, ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನಾಂದೋಲನ ಯಾತ್ರೆ ಅಲ್ವಾ? ಬಿಜೆಪಿ ಸಿದ್ದರಾಮಯ್ಯರ ಮೇಲೆ ಏನು ಆರೋಪ ಮಾಡಿತ್ತು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು. HD ಕುಮಾರಸ್ವಾಮಿ ಕೂಡ ಯಾರ ಮೇಲೆ ಆರೋಪ ಮಾಡಬೇಕಾಗಿತ್ತು? ಸಿದ್ದರಾಮಯ್ಯನವ್ರ ಮೇಲೆ. ಇದು ಹೆಂಗಾಗ್ಬಿಡಿದ್ರೆ ಕಾಯನ ಇಪಿಯನೇ ಗ್ಲಾಸ್ ಪೊಡ್ಡಲ್ಲ ಅಂತ ಒಂದು ಹಿಂದಿಗಾದೆ ಇದೆ. ತಿಂದಿಲ್ಲ ಉಣ್ಣಿಲ್ಲ ಗ್ಲಾಸ್ ಹೊಡೆದೋಯ್ತು ಅಂತೇಳಿ. ಇವರಿಬ್ಬರ ನಡುವೆ ಜಗಳ ಆಗಿದೆ. ಅದರಲ್ಲಿ ಅವರ ಒಂದು ಕ್ಲೀನ್ ಸ್ವಾಮಿ ಅಂತಿದ್ರು. ಈ ಕರ್ನಾಟಕದಲ್ಲಿ ಒಂದು ಫೇಮಸ್ ಇದೆ, ಕ್ಲೀನ್ ಕೃಷ್ಣಪ್ಪ ಅಂತಿದೆ. ಕ್ಲೀನ್ ಸ್ವಾಮಿ ಹೊಸದು ಕೇಳ್ತಿರೋದು ನಾವು. ಎನಿವೆ, ಈ ನಡುವೆ ರೀತಿಯಲ್ಲೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ BJP ಮತ್ತು JDS ನಾಯಕರ ವಿರುದ್ಧ ಯಾವ ರೀತಿ ಕಿಡಿಕಾರಿದ್ರು ಮತ್ತು ತಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯ ಯಾವ ರೀತಿ ಸಮರ್ಥನೆ ಮಾಡಿಕೊಂಡ್ರು, ಬನ್ನಿ ನೋಡೋಣ. JDS BJP ವಿರುದ್ಧ ಕಾಂಗ್ರೆಸ್ ವಾರ್. ಮೈಸೂರಿನಲ್ಲಿ ಡಗರು ರಾಮಯ್ಯ ಗುಟುರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರ ಸಾರಿವೆ. ಇದರ ಮಧ್ಯೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿದೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಯಾರೇನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ಮಾಡ್ಲಿಕ್ಕೆ ಸಾಧ್ಯನಾ? ನಾನು ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಈ ರಾಜ್ಯದ ಜನರಿಗೆ ದ್ರೋಹ ಮಾಡ್ಲಿಕ್ಕೆ ಸಾಧ್ಯನಾ? ಯಾವತ್ತೂ ಕೂಡ ದ್ರೋಹ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು. 82 ವರ್ಷ ಅವರಿಗೆ, 82 ವರ್ಷ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವ್ರ ಮೇಲೆ ಪೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳೋದು, ರಾಜೀನಾಮೆ ಕೊಡಿ. ಇಷ್ಟೆಲ್ಲ ಅಧಿಕಾರ ಸಿಕ್ಕಿದ್ರು ಕೂಡ ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ, ನನ್ನ ಕುಟುಂಬಕ್ಕೆ ಬರಲಿಲ್ಲ. ನನ್ನ ಧರ್ಮಪತ್ನಿ ಹೆಂಡತಿ ಪಾರ್ವತಿ ಯಾವತ್ತು ಕೂಡ ಸಾರ್ವಜನಿಕ ಸಭೆಗಳಿಗೆ ಬಂದಿಲ್ಲ. ನಾನು ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಸಮಾರಂಭಕ್ಕೂ ಬಂದಿಲ್ಲ. ನಿರೀಕ್ಷೆಯಂತೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಥ್ ಕೊಟ್ರು. ಬಿಜೆಪಿ ನಾಯಕರ ವಿರುದ್ಧ ಗುಟುರು ಹಾಕಿದ್ರು. ವಿಜೇಂದ್ರ, ಅಶೋಕ, ನಿನಗೆ ರಾಜೀನಾಮೆ ಬೇಕಾ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಒಂದ್ ಹೇಳ್ತೀನಿ, 17 ಜನ ಇದ್ರು.
ಎಂಪಿಗಳು. ಸಿದ್ದರಾಮಯ್ಯನವರು ಡೆಪ್ಟಿ ಸಿಎಂ ಇದ್ರು, ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ ಎಂಪಿಗಳು ಒಬ್ಬರು ಅವ್ರ ಜೊತೆ ಯಾರು ಎಂಪಿ ಆಗಿದ್ರು ಅವರು ಇಲ್ಲ. ಅಲ್ಲ ವಿಜೇಂದ್ರ, ನಿಮ್ಮಪ್ಪ ಯಾಕೆ ರಾಜೀನಾಮೆ ಕೊಟ್ರು? 2 ಬಾರಿ ನಿಮ್ ತಂದೆ ಯಾಕೆ ರಾಜೀನಾಮೆ ಕೊಟ್ರು? ಫಸ್ಟ್ ಅದು ನೀನ್ ಲೆಕ್ಕ ಇಡಬೇಕು. ಇಲ್ಲಿ ನಾಳೆ ಮೈಸೂರಲ್ಲಿ ಬಂದು ಇದೇ ವೇದಿಕೆಯಲ್ಲಿ ಭಾಷಣ ಮಾಡ್ತೀಯಲ್ಲ, ನೀನು ವಿದೇಶಕ್ಕೆ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ನಿಂದ ವಿದೇಶಕ್ಕೆ RTGS ಮಾಡಿದ್ಯಲ್ಲ, ಯಾಕೆ ಮಾಡ್ದೆ? ಯಾಕೆ ನಿಮ್ಮಪ್ಪ ಕಣ್ಣೀರ್ ಹಾಕಿದ್ರು? ಇದಕ್ಕೆ ಉತ್ತರ ಹೇಳ್ಬೇಕು ಫಸ್ಟು. ಸಿದ್ದರಾಮಯ್ಯ ವಿರುದ್ಧ ದೋಸ್ತಿ ಪಾದಯಾತ್ರೆಗೆ ತಡೆ ಬಿದ್ದಿದೆ. ಸಿದ್ದಲಿಂಗಪುರದಲ್ಲಿ ದೋಸ್ತಿ ನಾಯಕರನ್ನ ತಡೆಯಲಾಗಿದೆ. ಪೊಲೀಸರು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.